ನೋಡಿ, ಕಾಂಗ್ರೆಸ್ಸು ಜನರಿಗೆ, ಜನರ ಜೀವಕ್ಕೆ, ಜನರ ಬೇರೆ ಬೇರೆ ವ್ಯವಹಾರಗಳಿಗೆ ಗ್ಯಾರಂಟಿ ಕೊಡುವಂಥ ಸರ್ಕಾರ ಇದಲ್ಲ. ಅವರ ಪಕ್ಷಕ್ಕೆ, ಅವರ ಪಕ್ಷದ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನು ಲೂಟಿ ಮಾಡಿ ಕೊಳ್ಳೆ ಹೊಡೆದು ಅವರಿಗೆ ಗ್ಯಾರಂಟಿ ಕೊಡುವಂಥ ಸರ್ಕಾರ ಇದು. ನಾನು ಹೇಳ್ತಾ ಇರುವಂಥದ್ದಿಷ್ಟೇ, ಇವತ್ತು ಅನುಷ್ಠಾನ ಸಮಿತಿ ಅಂತ ಹೇಳುವಂಥದ್ದೇ ಅವಶ್ಯಕತೆ ಇಲ್ಲ. ಅನುಷ್ಠಾನ ಸಮಿತಿಯೇ ಪರೋಕ್ಷವಾಗಿ ಒಂದು ಲೂಟ್ ಸಮಿತಿ. ಅದು ಅನುಷ್ಠಾನ ಮಾಡುವಂಥ ನಾಯಕರುಗಳಿಗೆ ಇಲ್ಲಿ ಇಂದ ತರಬೇತಿ ಕೊಟ್ಟು ಅಲ್ಲಿ ಲೂಟಿ ಮಾಡಿ ನೀವು ಅಂತ ಹೇಳುವಂಥದ್ದು. ಎಷ್ಟೋ ಕಡೆಗಳಲ್ಲಿ ಅನುಷ್ಠಾನ ಸಮಿತಿಯ ಆ ಸದಸ್ಯರುಗಳು ಅವರೇ ಕಾಂಟ್ರಾಕ್ಟ್ ತಗೊಂಡು ನಿನಗೆ ನಿನ್ನ ಎಲ್ಲವನ್ನು ಕೂಡ ಸರ್ಕಾರಿ ಸವಲತ್ತನ್ನು ಕೊಡುವಂಥದ್ದು ಮಾಡ್ತೀನಿ, ನನಗೆ ಇಷ್ಟು ಪರ್ಸೆಂಟ್ ಕೊಡು ಅಂತ ಹೇಳುವಂಥದ್ದು. ಆದ ಕಡೆ ಇದೊಂದು ಪರ್ಸೆಂಟೇಜಿನ ಅನುಷ್ಠಾನ ಸಮಿತಿ. ಅವರು ಒಂದು 25% ಅದರಿಂದ ಕೊಳ್ಳೆ ಹೊಡೆಯುವಂಥದ್ದು. ಮತ್ತು ಕಾಂಗ್ರೆಸ್ಸು ಲೂಟಿಗೋರರು ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ದೇಶದಲ್ಲಿ ಭ್ರಷ್ಟಾಚಾರ ಹಿಂದಿಂದ ಇತ್ತು. ಇಟ್ಸ್ ಎ ವರ್ಲ್ಡ್ ವೈಡ್ ಫಿನಾಮಿನ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಖಜಾನೆಯಿಂದ ದೊಡ್ಡ ದೊಡ್ಡ ಇರಿಗೇಷನು ಮತ್ತೊಂದು ಇಂಥ ಡಿಪಾರ್ಟ್ಮೆಂಟ್ಗಳಿಂದ ಕೊಳ್ಳೆ ಹೊಡಿತಾಯಿದ್ರು. ಆದರೆ ಇವತ್ತು ಈ ಒಂದು ಲಂಚಕೋರತನ ಎಲ್ಲಿವರೆಗೆ ಬಂದಿದೆ ಅಂತೇಳಿದರೆ, ಸಾಮಾನ್ಯ ಮನುಷ್ಯನ ಕಿಸೆಯಿಂದಲೇ ಲಂಚದ ಹಣ ವಸೂಲು ಮಾಡುವಂಥದ್ದು. ಸಾಮಾನ್ಯ ಮನುಷ್ಯಂದು ನೀವು ನೋಡಿ, ಬೆಳಿಗ್ಗೆ ಹಾಲು ಕುಡಿಯುವಾಗ ಅದರಿಂದ ವಸೂಲು ಮಾಡಿದರು ಲಂಚದ ದುಡ್ಡು, ನಿಮ್ಮ ಕರೆಂಟ್ ಬಿಲ್ಲು ಅದರಿಂದ ವಸೂಲು ಮಾಡಿದರು, ನಿಮ್ಮ ಯಾವುದೋ ಸ್ಟ್ಯಾಂಪ್ ಡ್ಯೂಟಿ ಅದರಿಂದ ಡೈರೆಕ್ಟು ಒಂದು ವೈಯಕ್ತಿಕವಾಗಿರುವಂಥ ಒಬ್ಬ ವ್ಯಕ್ತಿಯಿಂದಲೇ ಆ ಲೂಟಿ ಹೊಡೆಯುವಂಥ ಕೆಲಸ ಇದು. ಇನ್ನು ಅನುಷ್ಠಾನ ಸಮಿತಿಯವರು ಬಿಡ್ತಾರ? ಅನುಷ್ಠಾನ ಸಮಿತಿ ಮಾಡಿರುವಂಥದ್ದೇ ಲೂಟಿ ಹೊಡಿಲಿಕ್ಕೆ. ನನಗೆ ಗೊತ್ತಿಲ್ಲ, ಪ್ರಾಯಶಃ ಈ ಅನುಷ್ಠಾನ ಸಮಿತಿಯವರು ಮಾಡಿದಂಥ ಕಲೆಕ್ಷನ್ನಿಂದಲೂ ಒಂದು ಪರ್ಸೆಂಟೇಜು ನಿಮ್ಮ ನಾಯಕರುಗಳಿಗೆ ಬರ್ತದೆ ಅಂತ ನನಗೆ ಅನ್ನಿಸ್ತದೆ. ಇಲ್ಲ ಇದ್ದರೆ ಇದನ್ನು ಮಾಡ್ತಾ ಇರಲಿಲ್ಲ ಇವರು. ನೋಡಿ, ಕಾಂಗ್ರೆಸ್ಸು ಜನರಿಗೆ, ಜನರ ಜೀವಕ್ಕೆ, ಜನರ ಬೇರೆ ಬೇರೆ ವ್ಯವಹಾರಗಳಿಗೆ ಗ್ಯಾರಂಟಿ ಕೊಡುವಂಥ ಸರ್ಕಾರ ಇದಲ್ಲ. ಅವರ ಪಕ್ಷಕ್ಕೆ, ಅವರ ಪಕ್ಷದ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನು ಲೂಟಿ ಮಾಡಿ ಕೊಳ್ಳೆ ಹೊಡೆದು ಅವರಿಗೆ ಗ್ಯಾರಂಟಿ ಕೊಡುವಂಥ ಸರ್ಕಾರ ಇದು. ನಾನು ಹೇಳ್ತಾ ಇರುವಂಥದ್ದಿಷ್ಟೇ, ಇವತ್ತು ಅನುಷ್ಠಾನ ಸಮಿತಿ ಅಂತ ಹೇಳುವಂಥದ್ದೇ ಅವಶ್ಯಕತೆ ಇಲ್ಲ. ಅನುಷ್ಠಾನ ಸಮಿತಿಯೇ ಪರೋಕ್ಷವಾಗಿ ಒಂದು ಲೂಟ್ ಸಮಿತಿ. ಅದು ಅನುಷ್ಠಾನ ಮಾಡುವಂಥ ನಾಯಕರುಗಳಿಗೆ ಇಲ್ಲಿ ಇಂದ ತರಬೇತಿ ಕೊಟ್ಟು ಅಲ್ಲಿ ಲೂಟಿ ಮಾಡಿ ನೀವು ಅಂತ ಹೇಳುವಂಥದ್ದು. ಎಷ್ಟೋ ಕಡೆಗಳಲ್ಲಿ ಅನುಷ್ಠಾನ ಸಮಿತಿಯ ಆ ಸದಸ್ಯರುಗಳು ಅವರೇ ಕಾಂಟ್ರಾಕ್ಟ್ ತಗೊಂಡು ನಿನಗೆ ನಿನ್ನ ಎಲ್ಲವನ್ನು ಕೂಡ ಸರ್ಕಾರಿ ಸವಲತ್ತನ್ನು ಕೊಡುವಂಥದ್ದು ಮಾಡ್ತೀನಿ, ನನಗೆ ಇಷ್ಟು ಪರ್ಸೆಂಟ್ ಕೊಡು ಅಂತ ಹೇಳುವಂಥದ್ದು. ಆದ ಕಡೆ ಇದೊಂದು ಪರ್ಸೆಂಟೇಜಿನ ಅನುಷ್ಠಾನ ಸಮಿತಿ. ಅವರು ಒಂದು 25% ಅದರಿಂದ ಕೊಳ್ಳೆ ಹೊಡೆಯುವಂಥದ್ದು. ಮತ್ತು ಕಾಂಗ್ರೆಸ್ಸು ಲೂಟಿಗೋರರು ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ದೇಶದಲ್ಲಿ ಭ್ರಷ್ಟಾಚಾರ ಹಿಂದಿಂದ ಇತ್ತು. ಇಟ್ಸ್ ಎ ವರ್ಲ್ಡ್ ವೈಡ್ ಫಿನಾಮಿನ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಖಜಾನೆಯಿಂದ ದೊಡ್ಡ ದೊಡ್ಡ ಇರಿಗೇಷನು ಮತ್ತೊಂದು ಇಂಥ ಡಿಪಾರ್ಟ್ಮೆಂಟ್ಗಳಿಂದ ಕೊಳ್ಳೆ ಹೊಡಿತಾಯಿದ್ರು. ಆದರೆ ಇವತ್ತು ಈ ಒಂದು ಲಂಚಕೋರತನ ಎಲ್ಲಿವರೆಗೆ ಬಂದಿದೆ ಅಂತೇಳಿದರೆ, ಸಾಮಾನ್ಯ ಮನುಷ್ಯನ ಕಿಸೆಯಿಂದಲೇ ಲಂಚದ ಹಣ ವಸೂಲು ಮಾಡುವಂಥದ್ದು. ಸಾಮಾನ್ಯ ಮನುಷ್ಯಂದು ನೀವು ನೋಡಿ, ಬೆಳಿಗ್ಗೆ ಹಾಲು ಕುಡಿಯುವಾಗ ಅದರಿಂದ ವಸೂಲು ಮಾಡಿದರು ಲಂಚದ ದುಡ್ಡು, ನಿಮ್ಮ ಕರೆಂಟ್ ಬಿಲ್ಲು ಅದರಿಂದ ವಸೂಲು ಮಾಡಿದರು, ನಿಮ್ಮ ಯಾವುದೋ ಸ್ಟ್ಯಾಂಪ್ ಡ್ಯೂಟಿ ಅದರಿಂದ ಡೈರೆಕ್ಟು ಒಂದು ವೈಯಕ್ತಿಕವಾಗಿರುವಂಥ ಒಬ್ಬ ವ್ಯಕ್ತಿಯಿಂದಲೇ ಆ ಲೂಟಿ ಹೊಡೆಯುವಂಥ ಕೆಲಸ ಇದು. ಇನ್ನು ಅನುಷ್ಠಾನ ಸಮಿತಿಯವರು ಬಿಡ್ತಾರ? ಅನುಷ್ಠಾನ ಸಮಿತಿ ಮಾಡಿರುವಂಥದ್ದೇ ಲೂಟಿ ಹೊಡಿಲಿಕ್ಕೆ. ನನಗೆ ಗೊತ್ತಿಲ್ಲ, ಪ್ರಾಯಶಃ ಈ ಅನುಷ್ಠಾನ ಸಮಿತಿಯವರು ಮಾಡಿದಂಥ ಕಲೆಕ್ಷನ್ನಿಂದಲೂ ಒಂದು ಪರ್ಸೆಂಟೇಜು ನಿಮ್ಮ ನಾಯಕರುಗಳಿಗೆ ಬರ್ತದೆ ಅಂತ ನನಗೆ ಅನ್ನಿಸ್ತದೆ. ಇಲ್ಲ ಇದ್ದರೆ ಇದನ್ನು ಮಾಡ್ತಾ ಇರಲಿಲ್ಲ ಇವರು. ನೋಡಿ, ಕಾಂಗ್ರೆಸ್ಸು ಜನರಿಗೆ, ಜನರ ಜೀವಕ್ಕೆ, ಜನರ ಬೇರೆ ಬೇರೆ ವ್ಯವಹಾರಗಳಿಗೆ ಗ್ಯಾರಂಟಿ ಕೊಡುವಂಥ ಸರ್ಕಾರ ಇದಲ್ಲ. ಅವರ ಪಕ್ಷಕ್ಕೆ, ಅವರ ಪಕ್ಷದ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನು ಲೂಟಿ ಮಾಡಿ ಕೊಳ್ಳೆ ಹೊಡೆದು ಅವರಿಗೆ ಗ್ಯಾರಂಟಿ ಕೊಡುವಂಥ ಸರ್ಕಾರ ಇದು. ನಾನು ಹೇಳ್ತಾ ಇರುವಂಥದ್ದಿಷ್ಟೇ, ಇವತ್ತು ಅನುಷ್ಠಾನ ಸಮಿತಿ ಅಂತ ಹೇಳುವಂಥದ್ದೇ ಅವಶ್ಯಕತೆ ಇಲ್ಲ. ಅನುಷ್ಠಾನ ಸಮಿತಿಯೇ ಪರೋಕ್ಷವಾಗಿ ಒಂದು ಲೂಟ್ ಸಮಿತಿ. ಅದು ಅನುಷ್ಠಾನ ಮಾಡುವಂಥ ನಾಯಕರುಗಳಿಗೆ ಇಲ್ಲಿ ಇಂದ ತರಬೇತಿ ಕೊಟ್ಟು ಅಲ್ಲಿ ಲೂಟಿ ಮಾಡಿ ನೀವು ಅಂತ ಹೇಳುವಂಥದ್ದು. ಎಷ್ಟೋ ಕಡೆಗಳಲ್ಲಿ ಅನುಷ್ಠಾನ ಸಮಿತಿಯ ಆ ಸದಸ್ಯರುಗಳು ಅವರೇ ಕಾಂಟ್ರಾಕ್ಟ್ ತಗೊಂಡು ನಿನಗೆ ನಿನ್ನ ಎಲ್ಲವನ್ನು ಕೂಡ ಸರ್ಕಾರಿ ಸವಲತ್ತನ್ನು ಕೊಡುವಂಥದ್ದು ಮಾಡ್ತೀನಿ, ನನಗೆ ಇಷ್ಟು ಪರ್ಸೆಂಟ್ ಕೊಡು ಅಂತ ಹೇಳುವಂಥದ್ದು. ಆದ ಕಡೆ ಇದೊಂದು ಪರ್ಸೆಂಟೇಜಿನ ಅನುಷ್ಠಾನ ಸಮಿತಿ. ಅವರು ಒಂದು 25% ಅದರಿಂದ ಕೊಳ್ಳೆ ಹೊಡೆಯುವಂಥದ್ದು. ಮತ್ತು ಕಾಂಗ್ರೆಸ್ಸು ಲೂಟಿಗೋರರು ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ದೇಶದಲ್ಲಿ ಭ್ರಷ್ಟಾಚಾರ ಹಿಂದಿಂದ ಇತ್ತು. ಇಟ್ಸ್ ಎ ವರ್ಲ್ಡ್ ವೈಡ್ ಫಿನಾಮಿನ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಖಜಾನೆಯಿಂದ ದೊಡ್ಡ ದೊಡ್ಡ ಇರಿಗೇಷನು ಮತ್ತೊಂದು ಇಂಥ ಡಿಪಾರ್ಟ್ಮೆಂಟ್ಗಳಿಂದ ಕೊಳ್ಳೆ ಹೊಡಿತಾಯಿದ್ರು. ಆದರೆ
ಇವತ್ತು ಈ ಒಂದು ಲಂಚಕೋರತನ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದರೆ, ಸಾಮಾನ್ಯ ಮನುಷ್ಯನ ಕಿಸೆಯಿಂದಲೇ ಲಂಚದ ಹಣ ವಸೂಲು ಮಾಡುವಂಥದ್ದು. ಸಾಮಾನ್ಯ ಮನುಷ್ಯಂದು ನೀವು ನೋಡಿ, ಬೆಳಿಗ್ಗೆ ಹಾಲು ಕುಡಿಯುವಾಗ ಅದರಿಂದ ವಸೂಲು ಮಾಡಿದರು ಲಂಚದ ದುಡ್ಡು, ನಿಮ್ಮ ಕರೆಂಟ್ ಬಿಲ್ಲು ಅದರಿಂದ ವಸೂಲು ಮಾಡಿದರು, ನಿಮ್ಮ ಯಾವುದೋ ಸ್ಟ್ಯಾಂಪ್ ಡ್ಯೂಟಿ ಅದರಿಂದ ಡೈರೆಕ್ಟು ಒಂದು ವೈಯಕ್ತಿಕವಾಗಿರುವಂಥ ಒಬ್ಬ ವ್ಯಕ್ತಿಯಿಂದಲೇ ಲೂಟಿ ಹೊಡೆಯುವಂಥ ಕೆಲಸ ಇದು. ಇನ್ನು ಅನುಷ್ಠಾನ ಸಮಿತಿಯವರು ಬಿಡ್ತಾರ? ಅನುಷ್ಠಾನ ಸಮಿತಿ ಮಾಡಿರುವಂಥದ್ದೇ ಲೂಟಿ ಹೊಡಿಲಿಕ್ಕೆ. ನನಗೆ ಗೊತ್ತಿಲ್ಲ, ಪ್ರಾಯಶಃ ಈ ಅನುಷ್ಠಾನ ಸಮಿತಿಯವರು ಮಾಡಿದಂಥ ಕಲೆಕ್ಷನ್ನಿಂದಲೂ ಒಂದು ಪರ್ಸೆಂಟೇಜು ನಿಮ್ಮ ನಾಯಕರುಗಳಿಗೆ ಬರ್ತದೆ ಅಂತ ನನಗೆ ಅನಿಸ್ತದೆ. ಇಲ್ಲ ಇದ್ರೆ ಇದನ್ನು ಮಾಡ್ತಾ ಇರಲಿಲ್ಲ ಇವರು. ನೋಡಿ, ಕಾಂಗ್ರೆಸ್ಸು ಜನರಿಗೆ, ಜನರ ಜೀವಕ್ಕೆ, ಜನರ ಬೇರೆ ಬೇರೆ ವ್ಯವಹಾರಗಳಿಗೆ ಗ್ಯಾರಂಟಿ ಕೊಡುವಂಥ ಸರ್ಕಾರ ಇದಲ್ಲ. ಅವರ ಪಕ್ಷಕ್ಕೆ, ಅವರ ಪಕ್ಷದ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನು ಲೂಟಿ ಮಾಡಿ ಕೊಳ್ಳೆ ಹೊಡೆದು ಅವರಿಗೆ ಗ್ಯಾರಂಟಿ ಕೊಡುವಂಥ ಸರ್ಕಾರ ಇದು. ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಇವತ್ತು ಅನುಷ್ಠಾನ ಸಮಿತಿ ಅಂತ ಹೇಳುವಂಥದ್ದೇ ಅವಶ್ಯಕತೆ ಇಲ್ಲ. ಅನುಷ್ಠಾನ ಸಮಿತಿಯೇ ಪರೋಕ್ಷವಾಗಿ ಒಂದು ಲೂಟ್ ಸಮಿತಿ. ಅದು ಅನುಷ್ಠಾನ ಮಾಡುವಂಥ ನಾಯಕರುಗಳಿಗೆ ಇಲ್ಲಿ ಇಂದ ತರಬೇತಿ ಕೊಟ್ಟು ಅಲ್ಲಿ ಲೂಟಿ ಮಾಡಿ ನೀವು ಅಂತ ಹೇಳುವಂಥದ್ದು. ಎಷ್ಟೋ ಕಡೆಗಳಲ್ಲಿ ಅನುಷ್ಠಾನ ಸಮಿತಿಯ ಆ ಸದಸ್ಯರುಗಳು ಅವರೇ ಕಾಂಟ್ರಾಕ್ಟ್ ತಗೊಂಡು ನಿನಗೆ ನಿನ್ನ ಎಲ್ಲವನ್ನು ಕೂಡ ಸರ್ಕಾರಿ ಸವಲತ್ತನ್ನು ಕೊಡುವಂಥದ್ದು ಮಾಡ್ತೀನಿ, ನನಗೆ ಇಷ್ಟು ಪರ್ಸೆಂಟ್ ಕೊಡು ಅಂತ ಹೇಳುವಂಥದ್ದು. ಅದ ಕಡೆ ಇದೊಂದು ಪರ್ಸೆಂಟೇಜಿನ ಅನುಷ್ಠಾನ ಸಮಿತಿ, ಅವರು ಒಂದು 25% ಅದರಿಂದ ಕೊಳ್ಳೆ ಹೊಡೆಯುವಂಥದ್ದು. ಮತ್ತು ಕಾಂಗ್ರೆಸ್ಸು ಲೂಟಿಗೋರರು ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ದೇಶದಲ್ಲಿ ಭ್ರಷ್ಟಾಚಾರ ಹಿಂದಿಂದಿತ್ತು. ಇಟ್ಸ್ ಎ ವರ್ಲ್ಡ್ ವೈಡ್ ಫಿನಾಮಿನ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಖಜಾನೆಯಿಂದ ದೊಡ್ಡ ದೊಡ್ಡ ಇರಿಗೇಷನು ಮತ್ತೊಂದು ಇಂಥ ಡಿಪಾರ್ಟ್ಮೆಂಟ್ಗಳಿಂದ ಕೊಳ್ಳೆ ಹೊಡಿತಾಯಿದ್ರು. ಆದರೆ ಇವತ್ತು ಈ ಒಂದು ಲಂಚಕೋರತನ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದರೆ, ಸಾಮಾನ್ಯ ಮನುಷ್ಯನ ಕಿಸೆಯಿಂದಲೇ ಲಂಚದ ಹಣ ವಸೂಲು ಮಾಡುವಂಥದ್ದು. ಸಾಮಾನ್ಯ ಮನುಷ್ಯಂದು ನೀವು ನೋಡಿ, ಬೆಳಿಗ್ಗೆ ಹಾಲು ಕುಡಿಯುವಾಗ ಅದರಿಂದ ವಸೂಲು ಮಾಡಿದರು ಲಂಚದ ದುಡ್ಡು, ನಿಮ್ಮ ಕರೆಂಟ್ ಬಿಲ್ಲು ಅದರಿಂದ ವಸೂಲು ಮಾಡಿದರು, ನಿಮ್ಮ ಯಾವುದೋ ಸ್ಟ್ಯಾಂಪ್ ಡ್ಯೂಟಿ ಅದರಿಂದ ಡೈರೆಕ್ಟು ಒಂದು ವೈಯಕ್ತಿಕವಾಗಿರುವಂಥ ಒಬ್ಬ ವ್ಯಕ್ತಿಯಿಂದಲೇ ಲೂಟಿ ಹೊಡೆಯುವಂಥ ಕೆಲಸ ಇದು. ಇನ್ನು ಅನುಷ್ಠಾನ ಸಮಿತಿಯವರು ಬಿಡ್ತಾರ? ಅನುಷ್ಠಾನ ಸಮಿತಿ ಮಾಡಿರುವಂಥದ್ದೇ ಲೂಟಿ ಹೊಡಿಲಿಕ್ಕೆ. ನನಗೆ ಗೊತ್ತಿಲ್ಲ, ಪ್ರಾಯಶಃ ಈ ಅನುಷ್ಠಾನ ಸಮಿತಿಯವರು ಮಾಡಿದಂಥ ಕಲೆಕ್ಷನ್ನಿಂದಲೂ ಒಂದು ಪರ್ಸೆಂಟೇಜು ನಿಮ್ಮ ನಾಯಕರುಗಳಿಗೆ ಬರ್ತದೆ ಅಂತ ನನಗೆ ಅನಿಸ್ತದೆ. ಇಲ್ಲ ಇದ್ರೆ ಇದನ್ನು ಮಾಡ್ತಾ ಇರಲಿಲ್ಲ ಇವರು. ನೋಡಿ, ಕಾಂಗ್ರೆಸ್ಸು ಜನರಿಗೆ, ಜನರ ಜೀವಕ್ಕೆ, ಜನರ ಬೇರೆ ಬೇರೆ ವ್ಯವಹಾರಗಳಿಗೆ ಗ್ಯಾರಂಟಿ ಕೊಡುವಂಥ ಸರ್ಕಾರ ಇದಲ್ಲ. ಅವರ ಪಕ್ಷಕ್ಕೆ, ಅವರ ಪಕ್ಷದ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನು ಲೂಟಿ ಮಾಡಿ ಕೊಳ್ಳೆ ಹೊಡೆದು ಅವರಿಗೆ ಗ್ಯಾರಂಟಿ ಕೊಡುವಂಥ ಸರ್ಕಾರ ಇದು. ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಇವತ್ತು ಅನುಷ್ಠಾನ ಸಮಿತಿ ಅಂತ ಹೇಳುವಂಥದ್ದೇ ಅವಶ್ಯಕತೆ ಇಲ್ಲ. ಅನುಷ್ಠಾನ ಸಮಿತಿಯೇ ಪರೋಕ್ಷವಾಗಿ ಒಂದು ಲೂಟ್ ಸಮಿತಿ. ಅದು ಅನುಷ್ಠಾನ ಮಾಡುವಂಥ ನಾಯಕರುಗಳಿಗೆ ಇಲ್ಲಿ ಇಂದ ತರಬೇತಿ ಕೊಟ್ಟು ಅಲ್ಲಿ ಲೂಟಿ ಮಾಡಿ ನೀವು ಅಂತ ಹೇಳುವಂಥದ್ದು. ಎಷ್ಟೋ ಕಡೆಗಳಲ್ಲಿ ಅನುಷ್ಠಾನ ಸಮಿತಿಯ ಆ ಸದಸ್ಯರುಗಳು ಅವರೇ ಕಾಂಟ್ರಾಕ್ಟ್ ತಗೊಂಡು ನಿನಗೆ ನಿನ್ನ ಎಲ್ಲವನ್ನು ಕೂಡ ಸರ್ಕಾರಿ ಸವಲತ್ತನ್ನು ಕೊಡುವಂಥದ್ದು ಮಾಡ್ತೀನಿ, ನನಗೆ ಇಷ್ಟು ಪರ್ಸೆಂಟ್ ಕೊಡು ಅಂತ ಹೇಳುವಂಥದ್ದು. ಅದ ಕಡೆ ಇದೊಂದು ಪರ್ಸೆಂಟೇಜಿನ ಅನುಷ್ಠಾನ ಸಮಿತಿ, ಅವರು ಒಂದು 25% ಅದರಿಂದ ಕೊಳ್ಳೆ ಹೊಡೆಯುವಂಥದ್ದು. ಮತ್ತು ಕಾಂಗ್ರೆಸ್ಸು ಲೂಟಿಗೋರರು ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ದೇಶದಲ್ಲಿ ಭ್ರಷ್ಟಾಚಾರ ಹಿಂದಿಂದಿತ್ತು. ಇಟ್ಸ್ ಎ ವರ್ಲ್ಡ್ ವೈಡ್ ಫಿನಾಮಿನ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಖಜಾನೆಯಿಂದ ದೊಡ್ಡ ದೊಡ್ಡ ಇರಿಗೇಷನು ಮತ್ತೊಂದು ಇಂಥ ಡಿಪಾರ್ಟ್ಮೆಂಟ್ಗಳಿಂದ ಕೊಳ್ಳೆ ಹೊಡಿತಾಯಿದ್ರು. ಆದರೆ ಇವತ್ತು ಈ ಒಂದು ಲಂಚಕೋರತನ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದರೆ, ಸಾಮಾನ್ಯ ಮನುಷ್ಯನ ಕಿಸೆಯಿಂದಲೇ ಲಂಚದ ಹಣ ವಸೂಲು ಮಾಡುವಂಥದ್ದು. ಸಾಮಾನ್ಯ ಮನುಷ್ಯಂದು ನೀವು ನೋಡಿ, ಬೆಳಿಗ್ಗೆ ಹಾಲು ಕುಡಿಯುವಾಗ ಅದರಿಂದ ವಸೂಲು ಮಾಡಿದರು ಲಂಚದ ದುಡ್ಡು, ನಿಮ್ಮ ಕರೆಂಟ್ ಬಿಲ್ಲು ಅದರಿಂದ ವಸೂಲು ಮಾಡಿದರು, ನಿಮ್ಮ ಯಾವುದೋ ಸ್ಟ್ಯಾಂಪ್ ಡ್ಯೂಟಿ ಅದರಿಂದ ಡೈರೆಕ್ಟು ಒಂದು ವೈಯಕ್ತಿಕವಾಗಿರುವಂಥ ಒಬ್ಬ ವ್ಯಕ್ತಿಯಿಂದಲೇ ಲೂಟಿ ಹೊಡೆಯುವಂಥ ಕೆಲಸ ಇದು. ಇನ್ನು ಅನುಷ್ಠಾನ ಸಮಿತಿಯವರು ಬಿಡ್ತಾರ? ಅನುಷ್ಠಾನ ಸಮಿತಿ ಮಾಡಿರುವಂಥದ್ದೇ ಲೂಟಿ ಹೊಡಿಲಿಕ್ಕೆ. ನನಗೆ ಗೊತ್ತಿಲ್ಲ, ಪ್ರಾಯಶಃ ಈ ಅನುಷ್ಠಾನ ಸಮಿತಿಯವರು ಮಾಡಿದಂಥ ಕಲೆಕ್ಷನ್ನಿಂದಲೂ ಒಂದು ಪರ್ಸೆಂಟೇಜು ನಿಮ್ಮ ನಾಯಕರುಗಳಿಗೆ ಬರ್ತದೆ ಅಂತ ನನಗೆ ಅನಿಸ್ತದೆ. ಇಲ್ಲ ಇದ್ರೆ ಇದನ್ನು ಮಾಡ್ತಾ ಇರಲಿಲ್ಲ ಇವರು.